ಇವತ್ತು ಪಾಲಿಕೆ ಪಯಣದಲ್ಲಿ ಆರ್ಆರ್ ನಗರ ಕ್ಷೇತ್ರದಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 19 ವಾರ್ಡ್ಗಳಿದೆ. ಜನರ ಸಮಸ್ಯೆ ಇತರೆ ವಾರ್ಡ್ಗಳಿಗಿಂತ ಇಲ್ಲೂ ಕೂಡ ಭಿನ್ನವೇನಿಲ್ಲ. ಜಿಬಿ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ನೋಡಿ. ಈಗಾಗಲೇ ಜಿಬಿಯ ಚುನಾವಣೆಗೆ ಚುನಾವಣಾ ಆಯೋಗದಿಂದ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಸೊ ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡದಿಂದ ಪಾಲಿಕೆ ಪಯಣ ಅಂದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಮುಂದಾಗಿದೆ. ಇವತ್ತು ನಾನು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಏನೆಲ್ಲ ಒಂದು ವಾರ್ಡ್ ವೈಸ್ ಸಮಸ್ಯೆಗಳಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನೀಗ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 19 ವಾರ್ಡ್ಗಳಿದ್ದಾವೆ. ಅವುಗಳು ಯಾವುದಾದ್ರು ಅಂತ ನೋಡೋದಾದ್ರೆ ಬಂಗಾರಪ್ಪ ಲೆವೆಟು, ಆರ್ಆರ್ ನಗರ ವಾರ್ಡು, ಜ್ಞಾನಭಾರತಿ ವಾರ್ಡು, ಶ್ರೀಗಂಧ ಕಾವಲ್ ನಗರ, ಮಲ್ಲತ್ತಹಳ್ಳಿ, ಲಗ್ಗೇರಿ, ಹಾಗೇನೆ ವಿನಾಯಕ ನಗರ, ಜೊತೆಗೆ ಫ್ರೀಡಂ ಪಾರ್ಕ್ ಫೈಟರ್ ವಾರ್ಡು, ಕೆಂಪೇಗೌಡ ಲೇಔಟು, ಲಕ್ಷ್ಮೀದೇವಿ ನಗರ, ಪೀಣ್ಯ, ಗೊರಗುಂಟೆಪಾಳ್ಯ, ಕೊಟ್ಟಿಗೆರೆ ಮತ್ತು ಜೆಪಿ ಪಾರ್ಕು, ಯಶವಂತಪುರ, ಹಾಗೇನೆ ನೋಡೋದಾದ್ರೆ ಜಾಲಹಳ್ಳಿ, ಬೃಂದಾವನ ನಗರ ಸೇರಿದಂತೆ HMT ವಾರ್ಡ್ ಒಟ್ಟು 19 ವಾರ್ಡ್ಗಳಿದ್ದಾವೆ. ಈ ಒಂದು 19 ವಾರ್ಡ್ಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಇದಾವೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ವಿಧಾನಸಭಾ ಕ್ಷೇತ್ರದ ಆರ್ಆರ್ ನಗರ ವಾರ್ಡ್ ನಲ್ಲೇ ಇದ್ದೀನಿ. ಹಾಗಿದ್ರೆ ಈ ಒಂದು ವಾರ್ಡ್ ನಲ್ಲಿ ಯಾವೆಲ್ಲ ರೀತಿಯಾದಂತಹ ಒಂದು ಸಮಸ್ಯೆ ಇದೆ, ಜನ ಏನ್ ಹೇಳ್ತಾರೆ ಅನ್ನೋಂಥದ್ದನ್ನ ಅವ್ರ ಬಳಿಗೆ ಕೇಳೋಣ. ಅದು ವೈಟ್ ಟಾಪಿಂಗ್ 2 ರೋಡ್ ಆದ್ಮೇಲಂತೂ ನಮಗಂತೂ ಚಿತ್ರಹಿಂಸೆ ಆಗ್ಬಿಟ್ಟಿದೆ. ಇಲ್ಲಿ ಇದನ್ನ ಹೆಂಗೆ ಪರಿಹಾರ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಬಟ್ ಸಮಸ್ಯೆ ಅಂತೂ ಆಗ್ತಿದೆ, ಸಿಕ್ಕಾಬಿಟ್ಟೆ ಸಮಸ್ಯೆ. ನಮ್ ಡ್ರೈವಿಂಗ್ ಮಾಡಕ್ ಹೆದರಿಕೆ ಈಗ. ನಮ್ಮ ಈ ಏರಿಯಾದಲ್ಲಿ ನಾವು ಆರಾಮಾಗಿ ಓಡಾಡ್ತಿದ್ದವರು ಈ ಏರಿಯಾದಲ್ಲಿ ಡ್ರೈವಿಂಗ್ ಮಾಡೋ ಸಮಸ್ಯೆ. ಇದು ಜಂಕ್ಷನ್. ನಮ್ಗೆ ನೀವು ಆರ್ಚ್ ಗೇಟ್ ಹತ್ರ ಬೆಳಗ್ಗೆ ಬಂದ್ಬಿಟ್ರೆ ನಿಮ್ಗೆ ಆ ರೋಡಲ್ಲಿ ಓಡಾಡಕ್ ಆಗಲ್ಲ. ಒಂದು 6 ಪೆಟ್ರೋಲ್ ಬಂಕ್ ಇದೆ, ಅದ್ರಲ್ಲಿ 4 ಪೆಟ್ರೋಲ್ ಜಂಕ್ಷನ್ ನಿಂತ್ಕೊಂಡ್ಬಿಟ್ರಿ ನೀವು. ಅದ್ರಲ್ಲಿ ಲೆಫ್ಟ್ ಯಾವುದು, ರೈಟ್ ಯಾವುದು, ಕ್ರಾಸ್ ಯಾವುದು, ಯಾರಿಗೂ ಏನು ಬೇಕಾಗಿಲ್ಲ. ಸೊ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಕೆರೆಗೆ ಏನು ಫಂಡಮೆಂಟಲ್ ಫೆಸಿಲಿಟಿ ಬೇಕಾಗಿರುತ್ತೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ವಾಪಸ್ ಹೋಗ್ಬಿಡಿ. ನೀವು ನಾನು ಕೇಳ್ತಿರೋ ಪ್ರಶ್ನೆ ಇಷ್ಟೇ. ನಿಮ್ಗೆ ಹಳಗೆ ಹೊಡ್ರಲ್ಲಿ ಕೆರೆಯಲ್ಲಿ ಚೆನ್ನಾಗಿರೋ ಫೆನ್ಸ್ನ ಕಿತ್ತಾಕ್ಬಿಟ್ಟು ಆ ಏನೋ ಪೇಂಟ್ ಹಚ್ಚಿರೋ ಒಂದು ಮೆಟೀರಿಯಲ್ ಮೇಲೆ ಪ್ರೈಮರ್ ಹಚ್ಬಿಟ್ಟು ಹೊಸ ಮೆಟೀರಿಯಲ್ ಅಂತ ತೋರಿಸಿ ಜನಕ್ಕೆ ಅನುಕೂಲ ಆಗೋ ಥರ CCTV ಹಾಕಿ ಎಲ್ಲ ಮಾಡೋಕ್ಕೆ ನಿಮಗೆ ಟೈಮ್ ಇದೆ, ದುಡ್ಡಿದೆ, ಆಯ್ತಾ? ಆದ್ರೆ ಇದೇ ಎಕ್ಸ್ಟ್ರಾ ದುಡ್ಡನ್ನು ನೀವು ಬೇರೆ ಕೆರೆಗೆ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಸೊ ಡ್ರಾಸ್ಟಿಕ್ಲಿ ಡೆವಲಪ್ಡ್ ಬಟ್ ರೋಡ್ಸ್ ಆರ್ ನಾಟ್ ಡೆವಲಪ್ಡ್. ಮೇನ್ ರೋಡ್ 1-2 ರೋಡು ವೈಟ್ ಟ್ಯಾಪಿಂಗ್ ಮಾಡಿ ಚೆನ್ನಾಗಿದೆ. ಸೈಡ್ ರೋಡ್ಸ್ ಅಂತೂ ತುಂಬ ಹಾಳಾಗಿದೆ. ಒಂದು ಮಳೆ ಬಂದರೆ ಫುಲ್ ಕಿತ್ಕೊಂಡ್ಬರುತ್ತೆ. ಇದು ಟಾರ್ ಹಾಕಿರ್ತಾರೆ, ಟಾರ್ ಎಲ್ಲ ಇದು ಬಂದ್ಬಿಡುತ್ತೆ. ಸೊ ಈ 2 ವೀಲರ್ಸ್ ಎಲ್ಲ ಅವರು ರೋಡಲ್ಲಿ ಹೋಗ್ತಾ ಇರ್ಬೇಕು, ಮೇಜರ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಈ ರೋಡು ಚೆನ್ನಾಗಿದ್ರೆ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ. ಎಲೆಕ್ಷನ್ ಆಗ್ಲೇಬೇಕು, ಆಗೋದು ಒಳ್ಳೇದೇ, ಒಂದು ರೀತಿಲಿ ಒಳ್ಳೇದೇ. ಬಟ್ ಏನಪ್ಪಾ ಅಂದ್ರೆ GB ಎಲೆಕ್ಷನ್ ಆಗುತ್ತೋ ಬಿಡುತ್ತೋ, ಈ ಆರ್ಆರ್ ನಗರ ಅಂತ ನೀವು ನೋಡಿದ್ರೆ ಆರ್ಆರ್ ನಗರ ನೀವು ಎಂಟ್ರಿ ಆದ್ರೆ ಎಲ್ಲಾ ಕಡೆ ಗ್ರೀನರಿ ಇತ್ತು. ಸೊ ಇವತ್ತಿನ ದಿನ ನಾವು ನೋಡ್ಬೇಕಾದ್ರೆ ನೀವು ಎಲ್ಲಿಂದ ಎಲ್ಲಾದ್ರೂ ಬನ್ನಿ, ಎಲ್ಲಾ ಕಡೆ ಮರ ಕಡಿತಾ ಇರೋದೇ ಹೊರತು ಮರ ನೆಡೋದು ತುಂಬಾ ಕಮ್ಮಿ. ಮರ ನೆಡ್ತೀವಿ ಅಂತ ಕೆಲವರೆಲ್ಲ ಪಾಪ ತುಂಬಾ ಕಷ್ಟ ಪಡ್ತಾ ಇದಾರೆ, ಆದ್ರೆ ಒಂದು ಮರ ನೆಡೋ ಜಾಗದಲ್ಲಿ 10 ಮರ ಕಡಿತಾ ಇದಾರೆ. ಸೊ ಇದಕ್ಕೆ ಈ GBAದವರೇ ಕಾರಣ. ದಯವಿಟ್ಟು GB ಎಲೆಕ್ಷನ್ ಬರಲಿ, ಇದೆಲ್ಲ ಸರಿ ಮಾಡ್ಲಿ ಅಂತ ಕೇಳ್ಕೊತೀನಿ. ಏನು ಚೇಂಜ್ ಆಗ್ತಿಲ್ಲ ಇಲ್ಲಿ. ಸೊ ಎಷ್ಟೇ ಹೇಳಿ ನೀವು ತಲೆ ಆದ್ರೂ ನೀವು ಹೊಡ್ಕೊಳ್ಳಿ, ಏನಾದ್ರೂ ಇವರು ಕೆಲಸ ಅಂತೂ ಮಾಡೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಸ್ಪಾಟ್ಸ್ ಇದೆ, ಗಾರ್ಬೇಜ್ ಇಶ್ಯೂ ಇದೆ. ನೀವು ಎಷ್ಟೇ ಹೇಳಿ ಆಯ್ತು, ಅಷ್ಟು ಬಿಟ್ಟರೆ ಏನು ಮಾಡಲ್ಲ. ಈಗ ಎಲೆಕ್ಷನ್ ಬರಲಿ, ಯಾರು ಎಲೆಕ್ಟ್ ಆಗ್ತಾರೋ ಅವ್ರಿಗೆ ನಾವು ಇಟ್ಕೋಬೇಕು. ಅದು ನಾನು ಹೇಳೋದು ಜನಕ್ಕೆ, ಒಳ್ಳೆ ಜನಕ್ಕೆ ಆಯ್ಕೆ ಮಾಡಬೇಕು. ಈ ಪಾರ್ಟಿ ಆ ಪಾರ್ಟಿ ಅಲ್ಲ. ಯಾರು ಬಂದು ಕೆಲಸ ಮಾಡ್ತಾರೆ ಸೊಸೈಟಿ ಪರವಾಗಿ ಅವ್ರನ್ನ ಆಯ್ಕೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಇದು ಆರ್ಆರ್ ನಗರ ವಾರ್ಡ್ ನ ಜನರ ಸಮಸ್ಯೆಯಾಗಿದೆ. ಹಾಗೇನೆ ಮುಂದಿನ ವಾರ್ಡ್ ಕೊಟ್ಟಿಗೆಪಾಳ್ಯದಲ್ಲಿ ಯಾವೆಲ್ಲ ಒಂದು ಸಮಸ್ಯೆಗಳನ್ನ ಜನರು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ನಾನೀಗ
ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ಇದ್ದೀನಿ. ಇಲ್ಲಿ ವಾರ್ಡ್ನ ಜನರು ಜಿಬಿಎ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಹಾಗೆ ಅವರ ಸಮಸ್ಯೆಗಳು ಏನಿದೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ನೇರವಾಗಿ ಕೇಳೋಣ. ನಮ್ಮ ವಾರ್ಡ್ನ ಸಮಸ್ಯೆ ಏನಿಲ್ಲ ಮೇಡಮ್, ತುಂಬ ಕಸ ಇದೆ, ಎಲ್ಲ ಕಡೆ ಕಸ ಆವರಿಸ್ಕೊಂಡಿದೆ. ಮತ್ತು ಅಲ್ಲಲ್ಲಿ ರೋಡ್ಗಳೆಲ್ಲ ಗುಂಡಿ ಆಗಿಬಿಟ್ಟಿದೆ. ಯಾಕೆಂದರೆ ಇಲ್ಲಿ ಈ ಭಾಗದಲ್ಲಿ ತುಂಬಾ ಸಮಸ್ಯೆ ಇದೆ. ಯಾವುದೇ ರೆಸ್ಪಾನ್ಸು ಮಾಡ್ತಿಲ್ಲ ಈ MLA. ಇಲ್ಲಿ ಕಾಂಟ್ರಾಕ್ಟರ್ಗಳು ಎಲ್ಲ MLA ಕಡೆಯವರು. ಮತ್ತು ಅಲ್ಲಲ್ಲಿ ಲೈಟ್ಗಳೆಲ್ಲ ಹೋಗ್ಬಿಟ್ಟಿದೆ. ಯಾರಿಗೆ ಹೇಳ್ಕೊಳ್ಳೋದು? MLA ಇಲ್ಲಿ ವಾಸ ಇಲ್ಲ, ಅವರಿರೋದು ಮಲ್ಲೇಶ್ವರಮ್ಮು. ನಾವು ಯಾರಿಗೆ ಸಮಸ್ಯೆ ಹೇಳೋಣ? ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಯಾವುದು ಮಾಡಿಲ್ಲ. ಅವೆಲ್ಲ ಆದರೆ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಎಲ್ಲರೂ MLAಗೆ ಎಲ್ಲ ಕಡೆ ಓಡಾಡೋಕ್ಕಾಗೋದಿಲ್ಲ. ಕ್ಷೇತ್ರ ತುಂಬ ದೊಡ್ಡದಿದೆ, ಕಮ್ಮಿ ಅಂದ್ರೆ 15 ಕಿಲೋಮೀಟರ್ ಉದ್ದ ಇದೆ. ಎಲ್ಲ ಕಡೆ ಬರೋಕ್ಕಾಗೋದಿಲ್ಲ. ಅವ್ರು ಇರೋದು ವೈಯಾಲಿ ಕಾವಲಲ್ಲಿ, ನಮ್ಮ ಕ್ಷೇತ್ರದ MLA ಅವ್ರು ಯಾವುದಕ್ಕೂ ಸ್ಪಂದನೆ ಮಾಡೋದಿಲ್ಲ. ಸ್ಥಳೀಯವಾಗಿ ಅವ್ರು ದಿವಸ ಬೆಳಗ್ಗೆ ಏನಾಗಬೇಕು ಜನರ ಅಹವಾಲುಗಳು ತಗೊಳ್ಳೋದಿಲ್ಲ. ಜೊತೆಗೆ ಅವ್ರ ಮನೆ ಹತ್ರ ಹುಡಿಕೊಂಡೋದ್ರು ಅವರು ಲಭ್ಯ ಇರೋದಿಲ್ಲ. ಈ ಭಾಗದಲ್ಲಿ ಕಾಸಿನ ಸಮಸ್ಯೆ ಇರ್ಬೋದು, ರಸ್ತೆ ಗುಂಡಿ ಸಮಸ್ಯೆ ಇರ್ಬೋದು, ತುಂಬ ಇದೆ. ಲೋಕಲಲ್ಲಿ ಕಾರ್ಪೊರೇಟರ್ ಇರಲೇಬೇಕು. ಪ್ರತಿ ರೋಡ್ನು ಕಾರ್ಪೊರೇಟರ್ಗಳು ನೋಡಿ ಹೇಳಿ ಕೆಲಸ ಮಾಡ್ಬೋದು ಅಧಿಕಾರಿಗಳ ಹತ್ರ. ಯಾವಾಗಲೂ ಸಾರ್ವಜನಿಕರೇ ಯಾವಾಗಲೂ ಹೋಗಿ ರೋಡ್ ಅಧಿಕಾರಿಗಳ ಹತ್ರ ಹೋಗೋಕ್ಕಾಗಲ್ಲ. ಅಧಿಕಾರಿಗಳು ಕೂಡ ಎಲ್ಲ ಕೆಲಸಗಳನ್ನು ನೋಡಿ ಮಾಡಲೇಬೇಕು. MLA ಅದು ಇದು ಅಂತ ಅಂದ್ಕೊಂಡು ಯಾವುದು ನೋಡ್ದಂಗೆ ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು. ಇವ್ರು ಹೇಳ್ತಾರೆ, MLA ಹೇಳ್ತಾರೆ, ಅದು ಹೇಳ್ತಾರೆ, ಬೇರೆಯವ್ರು ಹೇಳ್ತಾರೆ. ಈ ಪಾರ್ಟಿ ಅನ್ನೋದು ಬಿಟ್ಟು ಜನಗಳಿಗೋಸ್ಕರ ಅಧಿಕಾರಿಗಳು ಕೆಲಸ ಮಾಡಲೇಬೇಕಾಗ್ತದೆ ಇವತ್ತಿನ ದಿನ. ಇಲ್ಲಾಂದ್ರೆ ತುಂಬ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ. 2015ರಿಂದ ಇಲ್ಲಿವರೆಗೂ MLA ಅವರು ಇಲ್ಲಿ ದಿವ್ಯ ನಿರ್ಲಕ್ಷ್ಯಕ್ಕೆ ಭಾಳ ಸಾಕ್ಷಿ ಆಗಿದ್ದಾರೆ ಅಂತಂದರೆ ನೀವು ರಿಯಾಲಿಟಿ ಚೆಕ್ ಮಾಡ್ಬೋದು. ರಸ್ತೆ ಗುಂಡಿಗಳಾಗ್ಬೋದು. 1.5 ವರ್ಷ ಆಯಿತು ಈ ರಸ್ತೆ ಗುಂಡಿ ಬಿದ್ದು. ನಮ್ಮ ಸ್ಥಳೀಯ ಮಟ್ಟದಲ್ಲಿ ನಾಯಕರು ಅವ್ರಿಗೆ ಬಹಳಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಈ ರೋಡ್ ಈ ಸ್ಥಿತಿನಲ್ಲಿದೆ. ಇಲ್ಲಿ ಸುಮಾರು 10ರಿಂದ 20 ಜನ ಬಿದ್ದಿದ್ದಾರೆ, ಕೈಕಾಲಿಗೆ ಗಾಯ ಆಗಿದೆ. GBA ಅಧಿಕಾರಿಗಳು ಅನ್ನೋದಕ್ಕಿಂತ ಮೇಯ್ನ್ ಆಗಿ ನಮಗೆ ಈ ಸ್ಥಳೀಯವಾಗಿ ಯಾರಿಗಾದ್ರೂ ಒಂದು ಏನಾರ ಕಷ್ಟ ಹೇಳ್ಕೊಬೇಕು ಅಂದ್ರೆ ಮೇಯ್ನ್ ಆಗಿರೋದು ಕಾರ್ಪೊರೇಟರ್. ಅವ್ರು ಇಲ್ಲದೆ ಇರೋದ್ರಿಂದ ಮೇಯ್ನ್ ಪ್ರಾಬ್ಲಮ್. ನಮ್ಮ MLA ಬಂದು ಎಲ್ಲೋ ನಮ್ಮ ಭಾಗದಲ್ಲೇ ಇಲ್ಲ. ಹೇಳಕ್ ಹೋದ್ರೆ RR ನಗರ ಕ್ಷೇತ್ರಕ್ಕೆ ಸೇರಲ್ಲ, ಅವರೆಲ್ಲೋ ಬೇರೆ ಕಡೆ ಎಲ್ಲ ಕುಂತಿರ್ತಾರೆ. ಅವ್ರ ಮನೆಗಳ ಹತ್ರ ಹೋದ್ರೆ ಒಂದು ನಾಯಿಗಿಂತ ಕೀಳಾಗೆ ಜನಗಳು ಓಟ್ ಹಾಕೋ ಟೈಮಲ್ಲಿ ಮಾತ್ರನೇ ಅವ್ರಿಗೆ ಬೇಕು. ಅದು ಬಿಟ್ಟಾಗ ಯಾವುದೇ ಸಮಸ್ಯೆಗಳನ್ನ ಸ್ಪಂದಿಸೋದಾಗಿರ್ಲಿ ಪ್ರತಿಯೊಂದು ಏನಕ್ಕೂ ಇದಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಗೆ ಎಲ್ಲದಕ್ಕೂ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ರೋಡ್ಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಇವಾಗೆಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಗೆ ಅದೊಂದು ನಂಬಿಕೆ ಇದೆ, ಆಗುತ್ತೆ ಅಂತ ಅಂದ್ಬಿಟ್ಟು. ಮೇಡಮ್, GB ಎಲೆಕ್ಷನ್ ಮಾಡ್ದಲೇ ಈ ರಸ್ತೆಗಳು ಅನಾಥವಾಗಿ ಬಿದ್ದವೆ. ನೋಡ್ಬೋದು, ಶಾಸಕರು ಯಾವುದೇ ಕಾರಣಕ್ಕೂ ಇಲ್ಲಿ ಬೂತ್ ಲೀಡ್ ಕೊಡಲ್ಲ ಅನ್ನೋ ಉದ್ದೇಶ ಕಾರಣ ಇಟ್ಕೊಂಡು ಇಲ್ಲಿ ರಸ್ತೆನೇ ಮಾಡ್ತಿಲ್ಲ. ಅದರಿಂದ GB ಎಲೆಕ್ಷನ್ ಆಗಿ ಕಾರ್ಪೊರೇಟರ್ ಬಂದರೆ ಈ ರಸ್ತೆಗಳಿಗೆ ಸಾರ್ವಜನಿಕರಿಗೆ ಭಾಳ ತುಂಬ ಅನುಕೂಲ ಆಗುತ್ತೆ. ಅದರಿಂದ ದಯಮಾಡಿ GB ಎಲೆಕ್ಷನ್ ಆಗಲೇಬೇಕು. ಇದು ಕೊಟ್ಟಿಗೆಪಾಳ್ಯ ವಾರ್ಡ್ನ ಜನರ ಮಾತಾಗಿತ್ತು. ಇವರ ಸಮಸ್ಯೆಗಳು ತುಂಬಾನೇ ಇದೆ. ಹಾಗೇನೆ ಈ ಒಂದು ವಿಧಾನಸಭಾ ಕ್ಷೇತ್ರದ ಮುಂದಿನ ವಾರ್ಡ್ ಅಂದ್ರೆ ಲಗ್ಗೆರೆಯಲ್ಲಿ ಜನರು GBA ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಹಾಗೇನೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅಂತ ನೋಡೋಣ. ನಾನೀಗ ಲಗ್ಗೆರೆ ವಾರ್ಡ್ನಲ್ಲಿದ್ದೀನಿ. ಈ ವಾರ್ಡ್ನಲ್ಲಿ ಅಂತೂ ತುಂಬಾನೇ ಸಮಸ್ಯೆ ಇದೆ ಅಂತಹ ಜನರು ಈಗಾಗಲೇ ಅನೇಕ ಆರೋಪಗಳನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ GBA ಎಲೆಕ್ಷನ್ ಎಷ್ಟು ಇಂಪಾರ್ಟೆಂಟು, ಹಾಗೇನೆ ಇಲ್ಲಿನ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಕೇಳೋಣ. ನಮ್ಮ RR ನಗರಕ್ಕೆ ಬಂದಿರತಕ್ಕಂಥ ಕಳಂಕ ಈ ರಾಜ್ಯದಲ್ಲಿ ಇಲ್ಲ ಅನ್ಸುತ್ತೆ. ಇವತ್ತು ನಮ್ಮ ಶಾಸಕರು ಇದ್ರೂ ಸಹ ನಮ್ಮ ಬಡಾವಣೆ ಇವತ್ತಿನವರೆಗೂ ಒಂದೇ ಸಾವಿರ ಕುಂದುಕೊರತೆ ಆಲ್ಸಕ್ಕೆ ನಮ್ಮ ಶಾಸಕರನ್ನ ನಮ್ಮ ಮಕ್ಕಳೇ ನೋಡಿದ ಈ ವಾರ್ಡ್ಗೂ ಸಹ ಬಂದಿಲ್ಲ. ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಒಂದು ಸೀಟ್ ಲೈಟ್ ರಿಪೇರಿ ಮಾಡೋದು ನಂಬರ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಗಾರ್ಬೇಜ್ ಯಾರು ತಗೋಬೇಕು ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ವಾರ್ಡಲ್ಲಿ ತುಂಬ ರಸ್ತೆಗಳು ಹದಗೆಟ್ಟಿರೋದು, ಎಲ್ಲ ಕಾಮಗಾರಿಗಳು ಕುಂಠಿತಗೊಂಡಿವೆ, ಎಲ್ಲ ಅರ್ಧ ಬರ್ಧ ನಿಂತೋಗ್ಬಿಟ್ಟಿದೆ. ಇದ್ರ ಸಮಸ್ಯೆ ಕೇಳಿಲ್ದಂಗೆ ಆಗ್ಬಿಟ್ಟಿದೆ. ಮಳೆಗಾಲ ಸ್ಟಾರ್ಟ್ ಆಗಿದೆ. ದಯವಿಟ್ಟು ರೋಡ್ಗಳಲ್ಲಿ ನದಿ ಥರ ನೀರು ಹರಿಯುತ್ತೆ. ರಿಟರ್ನ್ ವಾಲ್ ಯಾವುದೂ ಸಹ ಸರಿ ಇಲ್ಲ. ಮತ್ತು ಆ ಮೋರಿನಲ್ಲಿ ಹೂಳೆತ್ತೋ ಕೆಲಸ ಅಂತೂ ಇದುವರೆಗೂ ಇಲ್ಲವೇ ಇಲ್ಲ. ಮತ್ತು ವಾರ್ಡ್ ಒಳಗಡೆ ಯಾವುದೇ ತರಹದಾಗಲಿ ಒಂದು ಗಾಡಿ ಇವಾಗ ಎಲ್ಲ ನಮ್ಮ ಮಳೆಗಾಲ ಬಂದಾಗ ತುಂಬ್ಕೋತಪ್ಪ ಅಂತ ಅಂದರೆ ಒಂದು BBMPಯಿಂದ ಒಂದು ಯಾವಾಗಲೂ ಇದು ಬಿಟ್ಟರೆ ಟ್ರ್ಯಾಕ್ಟರ್ ಬಿಟ್ಟಿರ್ತಾರೆ. ಅದಂತೂ ಕಣ್ಣಿಗೆ ಕಾಣ್ತಾ ಇಲ್ಲ, ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ನಾವು ಮಳೆಗಾಲ ಬಂತು ಅಂತಂದರೆ ನದಿಗಳ ಥರ ನೀರು ಹರಿತಾ ಇರ್ತದೆ ರಸ್ತೆಗಳಲ್ಲಿ. ಸಾಮಾನ್ಯ ಜನರು ನಡ್ಕೊಂಡು ಹೋಗೋ, ಅಟ್ಲೀಸ್ಟ್ ವೆಹಿಕಲ್ ಬೇಡ, ನಡ್ಕೊಂಡು ಹೋಗೋಕ್ಕೂ ಸಹ ಭಾಳ ಕಷ್ಟಪಡೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. GBA ಚುನಾವಣೆ ತುಂಬ ಅವಶ್ಯಕತೆ ಇದೆ.
ನಮ್ಮಲ್ಲೊಬ್ರು ಯಾರು ಅಟ್ಲೀಸ್ಟ್ ಇಲ್ಲಿ BBMP ಸದಸ್ಯರು ಅಂತ ಇದ್ದಾಗ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಇಲ್ಲ ನಮ್ಮ ಮನೆ ಮುಂದೆ ಆಗಿರತಕ್ಕಂಥ ಡ್ರೈನೇಜ್ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಇಂಥವ್ನು ಹೇಳ್ಕೊಳ್ಳೋಕ್ಕಾದ್ರೂ ಖಂಡಿತವಾಗ್ಲೂ ಒಬ್ಬರು ಸದಸ್ಯರು ಅವಶ್ಯಕತೆ ಇದೆ. ಹಾಗಾಗಿ GBA ಚುನಾವಣೆ ಅತಿ ಶೀಘ್ರದಲ್ಲಿ ನಡೆಸಿದ್ರೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್, ಸಮಸ್ಯೆ ಏನಾಗಿದೆ ಅಂದರೆ ಪಬ್ಲಿಕ್ಕಿಗೆ ಭಾಳ ಸಮಸ್ಯೆ ಆಗಿದೆ. ಏನಾಗಿದೆ, ಇಲ್ಲಿ ಕೆಳಗಡೆಗೆ ಬಿಡಿಸ್ ಕೆಳಗಡೆ ಕಸಿಂದು ಗಾಡಿಗಳೆಲ್ಲ ತಂದು ಅಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಅದನ್ನು ಯಾರು ಕೇಳೋರಿಲ್ಲ. ಇವತ್ತು ಬೆಳಗ್ಗೆ ಎದ್ದು ಅದು ಸ್ಮೆಲ್ಲು ಹೆಚ್ಚು ಕಮ್ಮಿ ಒಂದು 1/2 ಕಿಲೋಮೀಟರ್ ದೂರವರೆಗೂ ಹೋಗ್ತಾ ಇದೆ. ಇದನ್ನ ಯಾರ ಹತ್ರ ಕೇಳೋದು ನಾವು? ಮೇಲ್ಗಡೆ ಬ್ರಿಡ್ಜ್ ಹತ್ರ 1/2 ಅವರ್ 1 ಅವರ್ ಬ್ಲಾಕ್ ಆಗ್ತಾ ಇದೆ. ಅದು ಆಲ್ರೆಡಿ ನಿಂತು 2 ವರ್ಷ ಆಯಿತು. ಅದು ಬಿಲ್ ಏನೋ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತವ್ರೆ, ನಮಗೆ ಗೊತ್ತಿಲ್ಲ. 10 ವರ್ಷ ಆಗಿರ್ಬೋದು ಸ್ಥಳೀಯ ನಾಯಕರಿಲ್ಲದಲೆ ಯಾವ ಸಮಸ್ಯೆಗೂ ಕೂಡ ನಾವು MLA ಹತ್ರ MP ಹತ್ರ ನಾವು ಯಾವಾಗಲೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ಥಳೀಯ ನಾಯಕರಿದ್ದರು ಅಂದರೆ ನೀರಿಂದಿರ್ಬೋದು, ರಸ್ತೆ ಇರ್ಬೋದು, ಸ್ಯಾನಿಟರಿ ಇರ್ಬೋದು, ಕಸಿಂದಿರ್ಬೋದು, ಯಾವ್ದು ಹೇಳ್ಬೇಕಾದ್ರೂ ಕೂಡ ನಾವು ಇಲ್ಲಿಗೆ ಸ್ಥಳೀಯ ನಾಯಕರು ತುಂಬ ಅತ್ಯವಶ್ಯಕ. ಕಾರ್ಪೊರೇಟರ್ ಬೇಕೇ ಬೇಕು, ಅತ್ಯವಶ್ಯಕವಾಗಿ ಬೇಕು. ಯಾಕಂದರೆ ಸ್ಥಳೀಯ ನಾಯಕರಿದ್ರೆ ನಾವು ಏನಾದರೂ ಹೇಳ್ಕೊಬೋದು. ಹಾಗಾಗಿ GBA ಎಲೆಕ್ಷನ್ ಆಗಬೇಕು, ನಮಗೆ ಸ್ಥಳೀಯ ನಾಯಕರು ಬೇಕೇ ಬೇಕು. ಅದರಿಂದ ನಾವು ಎಲೆಕ್ಷನ್ ಆಗಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಮೇಡಮ್, ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳೋದಕ್ಕಿಂತ ಇರೋದೆಲ್ಲ ಸಮಸ್ಯೆನೇ. ಸಮಸ್ಯೆ ಪರಿಹಾರ ಕಂಡುಹಿಡಿಯೋರಂಥವ್ರು ಯಾರೂ ಕಾಣ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಆಟದ ಮೈದಾನಗಳಿಲ್ಲ ಹುಡುಗರು ಆಟ ಆಡೋದಕ್ಕೆ, ವಯಸ್ಸಾದವ್ರವರೇ, ವೃದ್ಧರವರೇ, ಅವರೆಲ್ಲ ಹೋಗಿ ವಾಕ್ ಮಾಡೋದಕ್ಕೆ ಒಂದು ಪಾರ್ಕ್ ಇಲ್ಲ. ಮೇಲಾಗಿ ರಸ್ತೆಗಳು ಎಲ್ಲ ಹದಗೆಟ್ಟೈತೆ. ಅದಲ್ಲದೆ ಈ ಮ್ಯಾನ್ಹೋಲ್ಗಳು ಒಂದೊಂದು ಮಳೆ ಇದೆ, ಅದು ಡೌನ್ಗೆ, ಅದನ್ನು ಮ್ಯಾನ್ಹೋಲ್ಗಳು ಹೈಟ್ ಮಾಡಿ ಅದನ್ನು ಸರಿ ಮಾಡ್ತಾ ಇಲ್ಲ. ಒಂದ್ಸಲಿ ಇಲ್ಲ ಹೋದ ವಾರದಲ್ಲಿ ಈ ಮ್ಯಾನ್ಹೋಲ್ದು ಒಂದು ಸಮಸ್ಯೆ ತೊಗೊಂಡು ಬಂದು ಎಲ್ಲೋ 3 ಮಾಡಿದ್ರು, ಇನ್ನು 3 ರೋಡಿಗೆ ಬರಲೇ ಇಲ್ಲ. ಅದೇನಾಗ್ತು, ಎಲ್ಲಿಗೆ ನಿಂತೋಯ್ತು ಗೊತ್ತೇ ಇಲ್ಲ. ಮೇಡಮ್, ತುಂಬ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಮ ಲಗ್ಗೆರೆ ವಾರ್ಡಲ್ಲಿ. ಇದೇ ಥರ ನಮಗೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು, ಅದು ಅಷ್ಟಕ್ಕೆ ಅರ್ಧಕ್ಕೆ ನಿಂತೋಗ್ಬಿಡೈತೆ. MLA ಮೀಟ್ ಮಾಡೋಕೆ ಆಯ್ತಲ್ಲ ಮೇಡಮ್, ಇಲ್ಲಿ MLA ಯಾರು ಅಂತ ಗೊತ್ತಾಯ್ತಲ್ಲ ನಮಗೆ, ಮೀಟ್ ಮಾಡೋಕೆ ಆಯ್ತಲ್ಲ, ಕಾಣ್ತಾನೆ ಇಲ್ಲ ಅವರು. ದಯವಿಟ್ಟು BJP ಎಲೆಕ್ಷನ್ ನಡೆದ್ರೆ ನಮಗೆ ಸ್ವಿಮ್ಮಿಂಗ್ ಪೂಲು, ಮಕ್ಳುಗಳು ಆಟ ಆಡೋಕ್ಕೆ ಸ್ವಿಮ್ಮಿಂಗ್ ಪೂಲ್ ಹೋಗಬೇಕು ಅಂದ್ರೆ ನಾವು ನಾಗರಬಾಯಿಗೆ ಹೋಗಬೇಕು. ನಮ್ಮ ಲೋಕಲ್ ಲಗ್ಗೆರಲ್ಲಿ ಒಂದು ಆದರೆ ತುಂಬ ಒಳ್ಳೇದು ಅಂತ ಕೇಳ್ಕೊತೀವಿ ಮೇಡಮ್. ನಾನು ಅಧಿಕಾರ ಇದ್ದಿದ್ರೆ ನಾನು ಅಂತಲ್ಲ, ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಾರ್ಪೊರೇಟರ್ಗಳಿಗೂ ಅಧಿಕಾರ ಇದ್ದರೆ ಮೂಲಭೂತ ಸಮಸ್ಯೆ ಏನಿದೆ ವಾರ್ಡಲ್ಲಿ ಅದನ್ನು ಬಗೆಹರಿಸಬೇಕು. ಕುಡಿಯೋ ನೀರಿರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಇರ್ಬೋದು, ಗಾರ್ಬೇಜ್ ಇರ್ಬೋದು, ಈ ಥರ ಹಲವಾರು ಸಮಸ್ಯೆಗಳು ಕಾರ್ಪೊರೇಟರ್ ಇದ್ರೆ ಮಾತ್ರ ಬಗೆಹರಿಸಲಿಕ್ಕಾಗತ್ತೆ. ಈಗ MLAಗಳು MP ಗಳು ಜನಸಾಮಾನ್ಯರಿಗೆ ಕೈಗೆ ಸಿಗಲ್ಲ. ಖಂಡಿತ GB ಎಲೆಕ್ಷನ್ ನನಗಲ್ಲ, ಇಡೀ ಬೆಂಗಳೂರು ಜನಕ್ಕೆ ಮುಖ್ಯ. ಬೆಂಗಳೂರಿಗೆ ಎಲೆಕ್ಷನ್ ಇದು ಒಂದು ಎಲೆಕ್ಟೆಡ್ ಬಾಡಿ ಇದ್ದಾಗ ಬೆಂಗಳೂರು ಸ್ವಚ್ಛವಾಗಿರುತ್ತೆ, ಒಳ್ಳೆ ಆಡಳಿತ ಇರ್ತದೆ. ಇಲ್ಲಿ ಜನಕ್ಕೆ ಸೌಲಭ್ಯ, ಮುಖ್ಯವಾಗಿ ಸೌಲಭ್ಯ, ಮೂಲಭೂತ ಸೌಲಭ್ಯ ಕೊಡೋದೇ ಸ್ಥಳೀಯ ಆಡಳಿತದ ಉದ್ದೇಶ. ಅದು ನೆರವೇರುತ್ತೆ. ಇದು ಲಗ್ಗೆರೆ ವಾರ್ಡ್ನ ಜನರ ಸಮಸ್ಯೆಯಾಗಿದೆ. ಇವರಂತೂ ನಮಗೆ GBA ಎಲೆಕ್ಷನ್ ಬೇಕೇ ಬೇಕು, ನಮಗೆ ಸ್ಥಳೀಯ ಒಬ್ಬ ಏನು ಜನಪ್ರತಿನಿಧಿ ಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ನಾನು ನೆಕ್ಸ್ಟ್ ಲಕ್ಷ್ಮೀದೇವಿ ನಗರ ವಾರ್ಡ್ಗೆ ಹೋಗ್ತಿದ್ದೀನಿ, ಅಲ್ಲಿ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ. ಈಗ ನಾನು ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಇದ್ದೀನಿ. ಇಲ್ಲಿನ ಜನರಿಗೆ GBA ಚುನಾವಣೆ ಎಷ್ಟು ಮುಖ್ಯ, ಹಾಗೆಯೇ ಇಲ್ಲಿನ ಸಮಸ್ಯೆಗಳು ಏನಿದೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ತುಂಬಾ ಅವಶ್ಯಕತೆ ಇದೆ ಮೇಡಮ್. ಏಕೆಂದರೆ ಒಂದು ನೀರು ಪ್ರಾಬ್ಲಮ್ ಆಗಿರ್ಬೋದು, ರೋಡಿಂದ ತೊಂದರೆ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು. ನಮ್ಗೆ ಇಲ್ಲಿ ಯಾರು MLA ಹೋಗಿ ಮೀಟ್ ಮಾಡೋಕ್ಕಾಗಲ್ಲ. ನಮಗೊಬ್ರು ಸ್ಥಳೀಕರಾಗಿ ಸಿಗೋದು ನಮ್ಮ ಕಾರ್ಪೊರೇಟರ್ಗಳು. ಅವ್ರು ಬಂದು ಏರಿಯಾ ಒಳಗಡೆ ಏನಾಗಿದೆ, ಈಗ ಒಂದು ವಾರದಿಂದ ಸ್ಥಳೀಕವಾಗಿ ನೀರು ಹೋಗ್ತಾ ಇದೆ, ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ. ನಾವು ಯಾರ ಹತ್ರ ಕೇಳಬೇಕು? ಇದಾಗೋದ್ರಿಂದ ಅವಶ್ಯಕತೆ ಇದೆ ನಮ್ಗೇನಕ್ಕಂದ್ರೆ ಇವಾಗ ಸ್ಥಳೀಕರು ಯಾರೂ ಇಲ್ಲ. ಕೇಳಬೇಕು ಅಂದರೆ ನಾವು MLA ಅವ್ರ ಮನೆಗೆ ಹೋಗಲ್ಲ, MLA ಅವ್ರು ಯಾವುದಕ್ಕೂ ಸ್ಪಂದಿಸಲ್ಲ. ಇವಾಗ ನಾವು ಏನೇ ಒಂದು ಪ್ರಾಬ್ಲಮ್ ಇದ್ರೂ ನಾವು ಲೋಕಲಲ್ಲಿ ಯಾರಾದರೂ ಒಬ್ಬರು ಲೀಡ್ರ್ ಅಂತ ನಮಗಿದ್ರೆ ನಾವು ಅವ್ರಿಗೆ ಹೋಗಿ ಕೇಳ್ಕೊಬೋದು. ಒಂದು ಸ್ಟ್ರೀಟ್ ಲೈಟ್ ಆಗ್ಬೋದು, ಒಂದು ಮೋರಿ ಆಗ್ಬೋದು, ಯಾವುದಕ್ಕೂ ನಮಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ ಮೇಡಮ್. ನಮ್ಗೆ ಕೇಳೋಕ್ಕೆ ನಮಗೆ ಕಷ್ಟಕ್ಕೆ ಯಾರು ಇವಾಗ ಇಲ್ಲ. ಅದಕ್ಕೆ GB ಎಲೆಕ್ಷನ್ ನಡಿಬೇಕು. ಈ GB ಎಲೆಕ್ಷನ್ ನಡೆದ್ರೆ ಒಬ್ಬ ವಾರ್ಡ್ಗೆ ಕಾರ್ಪೊರೇಟರ್ ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ನಮ್ಮಂಥ ಸಾಮಾನ್ಯ ಜನಗಳು ಏನು ನಮ್ಮ ಕಷ್ಟ ಸುಖ ಏನೇ ಆಗಲಿ ಬಿಡಿ, ಇವಾಗ ನೋಡಿ ರೋಡ್ ತೊಂದರೆ ಆಗಲಿ, ಮೋರಿಗಳು ಕಟ್ಕೊಂಡಿರೋದಾಗಲಿ, ಚೇಂಬರ್ಗಳು ಬ್ಲಾಕ್ ಆಗಿರೋದಾಗಲಿ, ಸೊಳ್ಳೆ ಕಾಟ ಆಗಲಿ, ಏನು ಸಮಸ್ಯೆ ಇದ್ರೂ ಹೋಗಿ ಒಬ್ಬ ಕಾರ್ಪೊರೇಟರ್ ಹತ್ರ ಹೇಳ್ಕೊಬೋದು. ಅಣ್ಣ ನಮ್ಗೆ ಈ ಥರ ಸಮಸ್ಯೆ ಇದೆ, ಈ ಥರ ನಮ್ಮ ರೋಡ್ ಪ್ರಾಬ್ಲಮ್ ಇದೆ, ಹಿಂಗೆ ಅಂತ ಹೇಳಿದಾಗ ಅವ್ರು ಅದನ್ನು ಸ್ಪಂದಿಸ್ತಾರೆ. ಈಗ ನಮ್ಮ ಕಾರ್ಪೊರೇಟರ್ ಇಲ್ಲ ಅಂದಾಗ ನಾವು ಯಾರ ಹತ್ರ ಕೇಳಬೇಕು? ಕ್ಷೇತ್ರದ MLA ಅಂತ ಕೇಳಬೇಕು. ನಮ್ಮಂಥ ಸಾಮಾನ್ಯ ಜೀವನಗಳು MLA ಹತ್ರ ಹೋಗೋಕ್ಕಾಗುತ್ತಾ ಮೇಡಮ್? ಯೂಸ್ಫುಲ್ ಅನ್ನೋದಕ್ಕಿಂತ ಇವಾಗ ನಾವು ಕಣ್ಣಿಂದ ನೋಡ್ತಾ ಇಲ್ವಾ ರೋಡು, ಇದು ನಿನ್ನೆಯಿಂದ ಮೊನ್ನೆಯಿಂದ ಅಲ್ಲ, ಸುಮಾರು ವರ್ಷಗಳಿಂದ ಇರೋದು. ಅರ್ಥ ಮಾಡ್ಕೊಂಡ್ರಾ? ಈ ರೋಡಿಂದ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಮುಂದೆಗಡೆ ಪೊಲೀಸರು ನಿಂತ್ಕೊಂಡಿರ್ತಾರೆ, ಹೆಲ್ಮೆಟ್ ಹಾಕ್ತೀರಾ ಯಾರು ಹೋಗ್ತಾ ಇರ್ತಾರೆ. ಈ ಹಳ್ಳದಿನೇ ರೋಡಿಂದ ತಪ್ಪಿಸ್ಕೊಳ್ಳೋಕೆ ಹೋಗೋ ಆಕ್ಸಿಡೆಂಟ್ಗಳಾಗ್ತವೆ. ಅರ್ಥ ಮಾಡ್ಕೊಂಡ್ರಾ? ರಾತ್ರಿಗಳು ಈ ರೋಡ್ ಇವತ್ತಿಂದ ಅಲ್ಲ, ಸುಮಾರು ವರ್ಷಗಳಿಂದ ಹಿಂಗೆ ಇರೋದು ಈ ರೋಡ್ಗಳು. ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಯಾವುದೋ ಒಂದು ಡಸ್ಟ್
ಯಾವುದೋ ಬಿಲ್ಡಿಂಗ್ ಡಮ್ಲೇಷನ್ ಮಾಡಿರೋ ತಂದು ಈ ಥರ ರೋಡು ಈ ಥರ ಸುರಿದು ಹೋಗ್ಬಿಡ್ತಾರೆ. ಮೊನ್ನೆ ಯಾರೋ 2 ವೀಲರ್ ಬಂದ್ಬಿಟ್ಟು ರೈಟ್ ಸೈಡಿಗೆ ಬಿದ್ದು ಫುಲ್ಲು ಬುಲ್ಡೆ ಓಪನ್ ಆಗೈತೆ. ಬಟ್ ಇದ್ರ ಬಗ್ಗೆ ಕ್ರಮ ತಗೋಬೇಕು, ಕ್ರಮ ಕೈಗೊಳ್ಬೇಕು, ಅದೆಲ್ಲ ನಿಮ್ಮ ಕೈಯಲ್ಲಿದೆ. ನಮ್ಮ ಶಾಸಕರಿಗೆ ಬರೀ ಕಾಂಟ್ರಾಕ್ಟ್ ಅವ್ರಿಗೆ ಬಂದು ಕರೆಸಿ ಧಮಕಿ ಹಾಕ್ಸಿ ಆ ಕೆಲಸ ಮಾಡ್ತೀನಿ ಅಂದರೆ, ಮತ್ತೆ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರು, ಡಿ.ಕೆ. ಸುರೇಶ್ ಅವ್ರ ಕೆಲಸಕ್ಕೆ ಇದು ಮಾಡಿದ್ರೇನೋ, ಅವ್ರು ಕೆಲಸ ಮಾಡ್ತೀವಿ ಅಂದ್ರೇನೋ ಅವ್ರಿಗೆ ಕರೆಸಿ ಧಮಕಿ ಹಾಕ್ಸಿ ನನಗೆ ಕಮಿಷನ್ ಕೊಡಿ, ನನಗೆ ರೋಲ್ ಕಾಲ್ ಕೊಡಿ ಅಂತ ಅವ್ರ ಕೆಲಸಗಳು ಅಡ್ಡ ಆಗ್ತಾ ಇದಾರೆ ಮೇಡಮ್. ಇದು ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ನ ಜನರ ಸಮಸ್ಯೆಗಳಾಗಿದೆ. ಮುಂದಿನ ಪಾಲಿಕೆ ಪಯಣದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳ ಸಮಸ್ಯೆ ಏನು ಅಂತ ನಾನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಬೆಂಗಳೂರು. ನಾನು ಹಂಸ ಶ್ಯಾಮಲ.